ನಮಸ್ಕಾರ. ಇವತ್ತು ನಾವು ಡೈರೆಕ್ಟ್ ಯಾವುದೋ ಫಂಕ್ಷನ್ನಿಗೆ ಬಂದಿದ್ದೇವೆ. ಏನು ನಮ್ಮ ಅಜ್ಜಿ ಮನೆ ಹುಡುಗ, ನನ್ನ ಭಾವ, ಅಂದರೆ ನನಗಿಂತ ಚಿಕ್ಕ ಇದ್ದಾನೆ ಭಾವ. ಇದು ನೋಡಿ, ಇದು ಯಾಕೆ ಇಷ್ಟು ಇದು ಅಂತ. ಇಲ್ಲಿ ನಾವು ಕ್ರಿಕೆಟ್ ಆಡಿದ್ವಿ, ನೆನಪಿದೆಯಾ? ಇದೇ ಗ್ರೌಂಡ್ ಅದು ನೋಡಿ, ರೆಡ್ ಕಾರ್ಪೆಟ್ ಎಲ್ಲ ಹಾಕಿದ್ದಾರೆ. ಇಲ್ಲಿ ಯಾಕೆ ಇಷ್ಟೊಂದು ಸುಂದರವಾಗಿ ಇದು ಮಾಡ್ತಾ ಇದ್ದಾರೆ ನೀವೇ ಗೆಸ್ ಮಾಡಿ, ನಾ ಏನು ಹೇಳೋದಿಲ್ಲ. ಇವತ್ತು ರಾತ್ರಿ ನೋಡಿ ಹಾಡು ಡ್ಯಾನ್ಸು ಎಲ್ಲ ಹಾಕ್ತಾನೆ. ಇಲ್ಲೇ ಟ್ರೈಪಾಡ್ ಇಡಿಸ್ತೇನೆ. ಮ್ಯಾಟ್ ಹತ್ಕೊಂಡು ಸ್ಪೀಡಲ್ಲಿ ಹಿಂದ್ಗಡೆ ಪಾಸ್ ಆದರೆ ಇಲ್ಲಿ ಒಂದು ಖಾಲಿ ಜಾಗ ಸಿಗ್ತದೆ. ಇಲ್ಲೇ ನೋಡಿದರೆ ರಿಯಲ್ ರಥವನ್ನು ಅಲ್ಗಾಡ್ಸ್ಲಿಕ್ಕೆ ಆಗ್ತದೆ ನಮ್ಮ ಹತ್ರ. ಅದೇ ಸಲ ನಾವು 3 ಮಂದಿ ಎಳೆದಿದ್ವಿ, ಆದರೆ ಇದು ದಾರ ಕಟ್ಟಿದ್ದಾರೆ. ಟೆಂಟ್ ಗಿಂಟು ಬಿದ್ದರೆ ನಮ್ಮ ತಲೆ ಮೇಲೆ, ಅದಕ್ಕೆ ನಾವು ಮಾತ್ರ ಹೆದರ್ದ್ವಿ. ಅದಕ್ಕೆ ನಾವು ಮಾತ್ರ ಮುಂದೆ ಹೋದ್ವಿ. ಮುಂದೆ ಹೋದರೆ ಇಲ್ಲಿ ಸಿಗ್ತದೆ ಬಂದ್ ಏರಿಯಾ, ಹಾಗಾಗಿ ಆ ಕಡೆಯಿಂದನೇ ಪಾಸ್ ಆಗಬೇಕು. ಇಲ್ಲಿಂದ ಒಂದು ಚಿಕ್ಕ ಗುಂಡಿ ಇದೆ, ಅಲ್ಲಿಂದ ಹೋದರೆ ಇಲ್ಲಿ ದೊಡ್ಡ ದೊಡ್ಡ ಸಾಹೇಬರು ಬರ್ತಾರೆ ಮತ್ತೆ ಆಡಿಷನ್ ಕೊಡ್ತಾರೆ. ಹಲೋ ಕ್ಯಾಮ್ರಾ, ಹಲೋ ನಾ ಆ ರೋಡ್ ಮಾಡ್ಕೊಂಡು ಕೊಡ್ತೆ. ನಂಗೆ 10 ರೂಪಾಯಿ ಕೊಡಿ, ಇವತ್ತೇ 10 ರೂಪಾಯಿ ಕೊಡಿ, ನಾನು ನಾಳೆ ರೋಡ್ ಮಾಡ್ಲಿಕ್ಕೆ ಹಾಕ್ತೆ. ಗೊತ್ತಾಯ್ತು? ಹಿಂಗೆ ಮಾಡ್ತಾರೆ ಇಲ್ಲಿ ಬಂದು. ಆಮೇಲೆ ಅದೇ ಇಲ್ಲಿ ಯಾರೇ ಜನ ಇಲ್ಲ, ಯಾಕಂದ್ರೆ ಇಲ್ಲಿ ಬೆಳಗ್ಗೆ ಯಾರು ಇರ್ತಾರೆ. ಈಗ ರಾತ್ರಿ ಮಜಾ ಮಾಡೋರಿದ್ದಾರೆ. ವಿಡಿಯೋ ನೋಡೋರಿಗೆ ತಲೆ ಚಕ್ಕರ ಬಂತು. ಕಡೀರಿ, ಫುಲ್ ಎಲ್ಲ ವ್ಯೂ ತಗೊಳ್ಳಿ. ವೈಡ್ ಡ್ಯಾನ್ಸ್ ಸಾಕು, ಮಾತ್ರ ಕೆಳಗೆ ಬರಲಿ ಕ್ಯಾಮ್ರಾ. ಮತ್ತೊಂದು, ನಾನು ಹೊಸ ಕ್ಯಾಮ್ರಾ ಪರ್ಚೇಸ್ ಮಾಡಿದ್ದಾನೆ ಅಂತ ಹೇಳುವುದಿಲ್ಲ. ಇನ್ನು ತನಕ ಕಟಾರ ಮೊಬೈಲಲ್ಲೇ ವಿಡಿಯೋ ಮಾಡ್ತಾ ಇದ್ದೇನೆ. ನೋಡಿ ಎಂತ ಕ್ಲಿಯರ್ ಅಂತ. ಇದಕ್ಕೆಲ್ಲ ಕಾರಣ ಯಾರು? ಏಣಿ ಬಿದ್ದಿದೆ ಇಲ್ಲಿ. ಆಮೇಲೆ ನೋಡೋಣ ಏಣಿ ಕತೆ. ಆ ಏಣಿ ಹರಿಕತೆ ತಗೊಂಡು ನಾವೇನಾರು ಮಾಡೋದು. ಬನ್ನಿ ಕುತ್ಕೊಳ್ಳಿ ಇಲ್ಲಿ. ಕಾಲು ವರ್ಷದ ಮೇಲೆ ಕಾಲು ವರ್ಷದಲ್ಲ, ಇದು ಗನದೇ. ಇದು ನಾವಾಗೆ ಗೆಸ್ ಮಾಡಲಿಕ್ಕೆ ಹೇಳಿದ್ದೆ, ಯಾಕೆ ಅಂತ ನೀವು ಗೆಸ್ ಮಾಡಿರ್ಬೋದು. ಅದಕ್ಕೆ ಈಗ ನಾನು ಆನ್ಸರ್ ಹೇಳ್ತಾ ಇದ್ದೇನೆ 1 ನಿಮಿಷದ ನಂತರ. ಗೆಸ್ ಮಾಡಲಿಕ್ಕೆ ಹೇಳಿದ್ದೆ ನನ್ನ ತಮ್ಮನ, ಅಂದರೆ ಅವನು ಕ್ಯಾಮ್ರಾಮ್ಯಾನ್ ಭುವನ್, ಅವನ ಮುಂಜಿ ರಾತ್ರಿ ಆರ್ಕೆಸ್ಟ್ರಾ ಎಲ್ಲ ಇರ್ತದೆ. ಇವನಂತ ಇದ್ದಾನೆ, ಇವನಿಗೆ ಉಪನಯನ ಇದೆ ಅಂತೆ ಮಾರ್ಚಲ್ಲಿ. ಮಾರ್ಚ್ 25. ಯಾವ ಸಂವತ್ಸರ ಅದು ಮರ್ತೋಯ್ತು. ವೆರಿ ಗುಡ್ ಚಲೋ ಕೆಲಸ. ಇಲ್ಲಿಗೆ ಅರ್ಧ ವ್ಲಾಗನ್ನು ಎಂಡ್ ಮಾಡ್ತೇನೆ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇನ್ನು ಮುಂದಿನ ವ್ಲಾಗು ಬಂದ್ ಮಾಡ್ಕೊಂಡು ಹೋಗಬೇಡಿ. ಮತ್ತೆ ಅದು ಫಸ್ಟಿಗೆ ಹೇಳ್ತೇನೆ, ಇನ್ನು ಮುಂದಿನ ವ್ಲಾಗು ಬಂದ್ ಮಾಡ್ಕೊಂಡು ಹೋಗಲೇಬೇಡಿ. ನಾ ಯಾಕೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಗೊತ್ತಿದೆ. ಎಂಡಿಂಗ್ ಕಾಲ ಆದ್ರಿಲ್ಲ, ನೀವು ಬಂದ್ ಮಾಡಿ ಹೋಗ್ಬಿಡ್ತೀರಿ. ಲೈಕ್ ಮಾಡು, ಸಬ್ಸ್ಕ್ರೈಬ್ ಮಾಡು, ಶೇರ್ ಮಾಡು ಅಂದ್ರೆ ಕೇಳೋದೇ ಅಲ್ಲ ಯಾರು. ಅದಕ್ಕೆ ಮಧ್ಯಾಹ್ನ ಹೇಳ್ತೇನೆ ನಾನು ಇನ್ಮೇಲಿಂದ. ಎಲ್ಲರಿಗೂ ಮತ್ತೊಮ್ಮೆ ಅದೇ ಹಳೆ ಬ್ಲಾಗಿಗೆ ಸ್ವಾಗತ. ಇವತ್ತು ಡೇ 2, ಮುಂಜೆ ದಿನ ನಾರ್ಮಲ್. 3ನೇ ದಿನ ನೋಡಿ ನೀವು, ಒಂದು ಮಸ್ತ್ ಪಿಕ್ಚರ್ ಬರ್ತಾ ಇದೆ. ಅದು ಇಷ್ಟೊತ್ತಿಗೆ ಅಪ್ಲೋಡ್ ಆಗಿರ್ತದೆ, ಯಾಕಂದರೆ ಪಿಕ್ಚರ್ ಮೇಲೆ ಜಾಸ್ತಿ ಇದು ಕೊಟ್ಟಿದ್ದೇವೆ ನಾವು. ಅದಕ್ಕೆ ಇದು ನೋಡಿ, ಡೆಕೋರೇಷನ್ ಎಲ್ಲ ಜನ ಬರ್ತಾ ಇದ್ದಾರೆ. ಬೇಂಡ್ ಅವರು ಬಂದಿದ್ದಾರೆ ನೋಡಿ. ಅಲ್ಲಿ ಜನ ತುಂಬಿ ಬಿದ್ದಿದ್ದಾರೆ. ಇವರು ನಮ್ಮ ಅಜ್ಜ, ಅದು ಅಜ್ಜಿ ಮನೆ ಅಜ್ಜ. ಭಾವನೆ ಇವರೆಲ್ಲರೂ ನೋಡಿ ಕೂತ್ಕೊಂಡು ಮಾತು ಮಾಡ್ತಾ ಇದ್ದಾರೆ. ಇದು ತುಂಬಾ ಜನ ಯಾಕೆ ಕೂದಲನ್ನು ಕಟ್ ಮಾಡ್ತಾರೆ ಅಂದ್ರೆ ಅವನು ಮಾಡಿದ ಪಾಪಗಳೆಲ್ಲ ಅದರಲ್ಲಿ ತೊಳೆದು ಹೋಗಿ, ಹಾಗೆ ಇದು ಶಾಸ್ತ್ರ ಕೂಡ ಒಳ್ಳೆ
ನಮ್ಮ ಹವ್ಯಕ ಪದ್ಧತಿಯಲ್ಲಿ ಕೂದಲನ್ನು ಕೊಟ್ಟು ಮಾಡುವುದಿಲ್ಲ. ಭುವನನನ್ನು ಸ್ನಾನಕ್ಕಾಗಿ ಕರೆದುಕೊಂಡು ಹೋಗಿದ್ದಾರೆ. ನೋಡಿ, ಫೋಟೋಗ್ರಾಫರ್ ಮನೆ ಒಳಗಡೆ ಹೋದ್ರು. ಸ್ನಾನ ಗಿನ್ನೆಲ್ಲ ಆಯಿತು. ತುಂಬ ಜನ ಬಂದಿದ್ದಾರೆ ನಿಲ್ಲಲು. ಶಿರ್ಸಿ ತುಂಬ ಜನ ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ. ಬ್ಲಾಗರ್ ಬಂದ ಒಂದ್ಸಲ ಕತ್ಲೆ ಬ್ಲಾಗಲ್ಲಿ ಬಂದಿದ್ಯಾವ. ಆ ಥರ ಫೋಟೋಸ್ ಎಲ್ಲರೂ ಶಾಸ್ತ್ರ ಮಾಡ್ತಾರೆ. ಇವತ್ತೇನಿದೆ ಅಂದರೆ ಉಪನಯನ ಇದೆ ನಮ್ಮದು. ನಾಳೆ ನಮ್ಮದ್ರಲ್ಲಿ ಅವನಿಗೆ ಮಂತ್ರದಂಡವನ್ನು ಮಾಡೋದ್ಮೇಲೆ ಇಡಬೇಕು. ನಾಳೆ ಇನ್ನೂ ಮಜಾ ಬರ್ತದೆ. ಬೇರೆ ಬೇರೆ ಊರಿಂದ ಜನ ಬರ್ತೀವಿ. ನಮ್ಮ ಬಾಬಾ ಬಂದ. ನಾನು ನಿನ್ನೆ ರಾತ್ರಿದು ಮಾಡ್ಲಿಕ್ಕೆ ಜನವಾರ ಹಾಕ್ತಾ ಇದ್ದಾನೆ. ಇದೇ ಮೇನ್ ಇದರಲ್ಲಿ ಜನವಾರ ಹಾಕುದು ಅಂದ್ರೆ ಜಾನಿ ಹಾಕುದು. ಈಗ ಒಂದ್ಸಲ ಜನವಾರ ಹಾಕುದು ನೋಡ್ಬಿಡಿ. ಎರಡನೇ ವಿಜ್ಞಾನದ ರಾತ್ರಿಯ ಕಾರ್ಯಕ್ರಮ ಆಗ್ತಾನೆ ನೋಡಿ. ಕೊನೆಯದಾಗಿ ಒಂದು ಎಲ್ಲರೂ ಇಷ್ಟು ಕಾತರಾಗಿ ಕಾಯ್ತಾ ಇದ್ದಾರೆ ನಾನು ಏನು ಹೇಳ್ತೀನಿ ಅಂತ. ಸೊ ಕೊನೆಯದಾಗಿ ಒಂದು ಹೇಳ್ತೇನೆ, ಏನಂತಂದ್ರೆ ಈ ರಾಜಕಾರಣಿಗಳಿಗೆ ಮೈಕನ್ನ ಕೊಟ್ಟರೆ ಅವ್ರು ಹೆಂಗೆ ಮಾತಾಡ್ತಾರೆ ಅಂತ. ಇವತ್ತಿನ ಈ ಒಂದು ಇದು ತುಂಬ ಇದಾಗಿ ನಡೀತಾ ಇದೆ. ಆದ್ರಿಂದ ನೀವೆಲ್ಲರೂ ಕೂಡ ಇದನ್ನ ತುಂಬ ಇದಾಗಿ ನೋಡ್ತಾ ಇದ್ದೀರಾ. ಇದು ಆಗಲಿಕ್ಕೆ ತುಂಬ ಇದಿದೆ. ಇದು ಈ ಮಟ್ಟಕ್ಕೆ ಇದಾಗ್ತಾ ಇದೆ ಅಂದ್ರೆ ಎಲ್ಲರ ಒಂದು ಇದು ಆಗ್ತಾ ಇರೋದು, ಇದು ಮುಂದೆ ಕೂಡ ಇದು ಆಗ್ತಾನೆ ಇರುತ್ತೆ. ನಾಳೆ ಇದರಿಂದ ಏನಾಗುತ್ತೆ ಅನ್ನುವಂಥದ್ದು ಇದನ್ನ ನಾವು ಇದು ಮಾಡಲೇಬೇಕು. ಇದಾಗಕ್ಕೆ ಸಾಧ್ಯ ಇಲ್ಲ. ಇದನ್ನ ನಾನು ಇಲ್ಲಿಗೆ ಇದು ಮಾಡ್ತಾ ಇದ್ದೇನೆ. ಎಲ್ಲರೂ ಇದಾಗಿ ತಿಳ್ಕೊಳ್ಳಿ ಅಂತ ಹೇಳ್ತಾ ನಾನು ಇದನ್ನ ಇದು ಮಾಡ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಸಬ್ಲಾಗಿ ಸ್ವಾಗತ ಸುಸ್ವಾಗತ. ನೋಡಿ ನೋಡಿ ನೋಡಿ, ಒಂದು ನಮ್ಮ ಮನೆಯ ಬೆಕ್ಕು
ಕಚ್ತಾ ಇದೆ ವಯರು, ಅದಕ್ಕೆ ನಾವು ಅದನ್ನು ಬಿಡಿಸ್ಬೇಕು. ಅದು ಕಚ್ತದೆ, ಹಾಗಾಗಿ ನಾನು ಮಾತ್ರ ಹೊಡೆದೆ. ಬನ್ನಿ ಸ್ಟ್ರೇಟಾಗಿ ಮೇಲೆ ಹೋಗೋಣ. ಈಗ ಮಾತ್ರ ಮಜಾ ಮಾಡೋಣ. ನನ್ನ ಡ್ರೆಸ್ಸನ್ನು ನೋಡಿದ್ದೀರಾ? ನೋಡಿಲ್ಲ ಅಂದರೆ ಹಿಂಗೆ ತಿರುಗಿ. ಹೆಂಗಿದೆ ಡ್ರೆಸ್ಸು? ನಮ್ಮ ಬ್ಲಾಗರ್ ವಿನಯ್ ಅಣ್ಣ. ಬ್ಲಾಗರ್ ಅಲ್ಲ ಬ್ಲಾಗರ್ ನೀನು. ಬ್ಲಾಗರಿನ ಅಣ್ಣ ವಿನಯ್ ಅಣ್ಣ ಮೆರವಣಿಗೆ ಬರ್ತಾ ಇದೆ ದೇವಸ್ಥಾನದ್ದು.